ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಈ ಹಾರ್ಟ್ ಅಟ್ಯಾಕ್. ಪುನೀತ್ ರಾಜ್ಕುಮಾರ್ ನನ್ನ ಆತ್ಮೀಯ ಹೃದಯಾಘಾತ ಆಗಿ ತೀರ್ಕೊಂಡಾಗ ಇಟ್ ಬಿಕೇಮ್ ಎ ಬಿಗ್ ನ್ಯೂಸ್. ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹಾರ್ಟ್ ಫೇಲ್ಯೂರ್ ಬೇರೆ. ಈ ರಕ್ತನಾಳ ಏನಾದರೂ ಇದ್ಕಿದ್ದಂಗೆ ಬ್ಲಾಕ್ ಆದರೆ ಹೃದಯ ಸತ್ತೋಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಇಂದ ಮುಂಚೆ ಏನೆಲ್ಲ ಲಕ್ಷಣಗಳು ಬರುತ್ತೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ನ ನಾವು ತಡಿಬಹುದಾ? ಯಂಗ್ಸ್ಟರ್ಸ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್. ಅದರಿಂದ ಹೃದಯಾಘಾತಕ್ಕೆ ಮೇನ್ ಕಾರಣಗಳು ನಮ್ಮ ಕೊಲೆಸ್ಟ್ರಾಲ್. ನಿಮ್ಮ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಸ್ ನಂಬರ್ 1 ಎನಿಮಿ. ಯಾರು ಸ್ಮೋಕ್ ಮಾಡ್ತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಯಾರಿಗಾದ್ರೂ 3 ಬ್ಲಡ್ ವೆಸಲ್ಸ್ ಒಂದೇ ಸಾರಿ ಬ್ಲಾಕ್ ಆಯ್ತು ಅಂದ್ರೆ ಅವ್ರು ಉಳಿಯೋದಿಲ್ಲ, ಮನೆಯೊಳಗೆ ಸತ್ತು ಹೋಗ್ತಾರೆ. ಈ ಗ್ಯಾಸ್ಟ್ರಿಕ್ ಎದೆನೋವುಗೂ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೇಕಿದ್ರೆ ಬರುವಂತ ಎದೆನೋವು ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ? ಎಲ್ಲಾ ಗ್ಯಾಸ್ಟ್ರಿಕ್ ಕೂಡ ಹಾರ್ಟ್ ಅಟ್ಯಾಕ್ ಆಗಲ್ಲ, ಎಲ್ಲ ಹಾರ್ಟ್ ಅಟ್ಯಾಕ್ನವ್ರಿಗೂ ಗ್ಯಾಸ್ಟ್ರಿಕ್ ಇರಲ್ಲ. ಒಬ್ಬ ವೈದ್ಯನ ಮಾತಿಗೆ ಯಾವತ್ತು ಬೆಲೆ ಜಾಸ್ತಿ. ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗೆ. ಹಾರ್ಟ್ ಅಟ್ಯಾಕ್ ಅಂತ ಹೆದರ್ಕೋಬೇಡಿ, ನೀವು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಜೀವ ಉಳಿಸ್ಕೊಳ್ಳಿ. ನಮಸ್ಕಾರ, ಕರ್ನಾಟಕ ಟಿವಿ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇಷ್ಟು ದಿನ ಬಹಳಷ್ಟು ಒಂದಿನ ಪಾಡ್ಕಾಸ್ಟ್ನ ಮಾಡ್ತಾ ಇದೆ. ಫಸ್ಟ್ ನಾನು ಒಂದು ಹೇಳಲೇಬೇಕು, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಎಷ್ಟೇ ದುಡ್ಡು ಮಾಡಿದ್ರು, ಏನೇ ಸಂಪಾದನೆ ಮಾಡಿದ್ರು, ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟು ನಾವು ಹೆಲ್ದಿ ಆಗಿದ್ರೆ ಏನು ಬೇಕಾದರೂ ಮಾಡ್ಬೋದು, ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಅನಾರೋಗ್ಯಕ್ಕೆ ತುತ್ತಾಗ್ತಿರುವಂಥ ಜನರು ಜಾಸ್ತಿ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮತ್ತೊಂದು ಸಮಸ್ಯೆ ಆಗಿರ್ಬೋದು. ಈ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಯನ್ನ ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ. ಅದು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ನಿಮಗಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಲಿಕ್ಕೆ ಅಥವಾ ಕೆಲವೊಂದು ಟಿಪ್ಸನ್ನು ಕೊಡಲಿಕ್ಕೆ ಅಥವಾ ಕಾರಣಗಳು ಏನು, ಇಷ್ಟು ಅನಾರೋಗ್ಯಕ್ಕೆ ತುತ್ತಾಗಲಿಕ್ಕೆ ಕಾರಣ ಏನು, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನನ್ನೊಟ್ಟಿಗೆ ಇದ್ದಾರೆ ಡಾಕ್ಟರ್ ಆಂಜನಪ್ಪನವರು. ಮೊದಲು ಅವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರಮ್ಮ. ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಆಲ್ರೆಡಿ ಎಲ್ರಿಗೂ ಕೂಡ ನಿಮಗೆ ಪರಿಚಿತರು ಇರ್ತಾರೆ ಆಂಜನಪ್ಪ ಸರ್ ಅಂತ ಹೇಳಿದ್ರೆ. ಯಾಕೆಂತ ಹೇಳಿದ್ರೆ ಒಂದು ಡಾಕ್ಟರ್ ಅಂತ ಹೇಳಿದ್ರೆ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾರೆ, ಆದ್ರೆ ನೀವು ಎಲ್ಲಾ ವಿಚಾರವನ್ನ ಅಷ್ಟು ಅಚ್ಚುಕಟ್ಟಾಗಿ ತಿಳ್ಕೊಂಡು ಪ್ರತಿಯೊಂದನ್ನು ಅಷ್ಟು ಡೀಟೇಲ್ ಆಗಿ ಹೇಳ್ತೀರಾ ಸರ್. ಅದು ಬಹಳಷ್ಟು ಖುಷಿ ಆಗುತ್ತೆ. ಸೊ ಈಗ ನಾನು ಪ್ರಾರಂಭದಲ್ಲಿ ಒಂದು ಕ್ವಶನ್ ನಾನು ಕೇಳಲೇಬೇಕು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಈ ಹಾರ್ಟ್ ಅಟ್ಯಾಕ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇದ್ದಾರೆ. ಎಷ್ಟೊಂದು ಮಂದಿ ಸಾವನ್ನಪ್ತಾ ಇದ್ದಾರೆ. ಸೊ ಮೇನ್ ರೀಸನ್ ಏನು ಸರ್? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಮ್ಮ. ಅದರೊಳಗಾಗಿ ಪುನೀತ್ ರಾಜ್ಕುಮಾರ್ ನನ್ನ ಆತ್ಮೀಯ, ಅವನ ಜೊತೆ ಸ್ಕೂಲ್ ಪ್ರೋಗ್ರಾಮ್ಗೆಲ್ಲ ಹೋಗಿದ್ದೀನಿ. ಅವನು ತೀರ್ಕೊಂಡ ಮೇಲೆ ಅವತ್ತು ನಾನು ಮಾಧ್ಯಮದಲ್ಲಿ ಮಾತಾಡಿದೆ. ಹೃದಯಾಘಾತ ಆಗಿ ತೀರ್ಕೊಂಡಾಗ ಇಟ್ ಬಿಕೇಮ್ ಎ ಬಿಗ್ ನ್ಯೂಸ್. ಸೆಲೆಬ್ರಿಟೀಸು ಹಾರ್ಟ್ ಅಟ್ಯಾಕ್ ಸತ್ತಾಗ ಜನಸಾಮಾನ್ಯರಿಗೆಲ್ಲ ಭಯ ಬರುತ್ತೆ. ಇನ್ಫ್ಯಾಕ್ಟ್ ಅವ್ರು ಸತ್ತ ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ ಮುಂದೆ ಯಂಗ್ಸ್ಟರ್ಸ್ ಎಲ್ಲ ಕ್ಯೂ. ನೋಡಿ, ನಮ್ಮ ದೇಹದಲ್ಲಿ ಹೃದಯ ನಮ್ಮ ಎಡಭಾಗದ ಚೆಸ್ಟ್ನಲ್ಲಿ ನಮ್ಮ ಮುಷ್ಟಿಯಷ್ಟು ದಪ್ಪ ನಮ್ಮ ಹೃದಯ ಇರುತ್ತೆ. ಈ ಹೃದಯಕ್ಕೆ ಬಂದಾಗ ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಅಂದರೆ ನಾನು MBBS ಮಾಡಿ MS ಮಾಡಿ ಗ್ಯಾಸ್ಟ್ರೋಎಂಟ್ರಾಲಜಿ ಟ್ರೈನಿಂಗ್ ಮಾಡಿ ನನ್ನ ಡೆಸಿಗ್ನೇಷನ್ ಅದು. ಆದರೆ ನಾನು ಹಾರ್ಟಿನ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ ಇದು ನಮ್ಮ ಬೇಸಿಕ್ ಸಬ್ಜೆಕ್ಟ್. ಒಬ್ಬ MBBS ಮಾಡಿರುವಂಥ ಒಬ್ಬ ವೈದ್ಯನಿಗೆ ಹೃದಯದ ಬಗ್ಗೆ ತಿಳುವಳಿಕೆ ಇರಬೇಕು. ಹಂಗಾಗಿ ನನಗೆ ನೀವು ಅವಲೇ ಹೇಳಿದ್ರಿ ಡಾಕ್ಟರ್ ಆಂಜನಪ್ಪ ಅವರು ಎಲ್ಲ ವಿಚಾರಗಳನ್ನು ಸರಳವಾಗಿ ಮಾತಾಡ್ತಾರೆ ಅಂತ. ಅಮ್ಮ, ಅದಕ್ಕೊಂದು ಎಕ್ಸ್ಪ್ಲನೇಷನ್ನು. ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಕಳೆದ 40 ವರ್ಷದಿಂದ ಬೇರೆ ಬೇರೆ ಕಿಮ್ಸ್ನಲ್ಲೇ 31 ವರ್ಷ ಪ್ರೊಫೆಸರ್ ಆಫ್ ಸರ್ಜರಿ. ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್. ಈ ವೃತ್ತಿಯಲ್ಲಿರೋದ್ರಿಂದ ಒಂದು ಅಡ್ವಾಂಟೇಜ್. ಎರಡನೇದಮ್ಮ, ಬೇಸಿಕಲಿ ನಾನು ನೋಡ್ಲಿಕ್ಕೆ ಬೆಳ್ಳಗೆ ಫಾರಿನ್ ಡಾಕ್ಟರ್ ಥರ ಇದ್ರು. ನಾನು ಫಾರಿನ್ ಡಾಕ್ಟರ್ ಅಲ್ಲ, ಇಲ್ಲಿ ಹತ್ರ ಇರೋ ಕರೇಕಲ್ ತುಮಕೂರು. ನಾನೊಬ್ಬ ಹಳ್ಳಿ ರೈತನ ಮಗ. ನಾನು 10ನೇ ಕ್ಲಾಸನ್ನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ. ಹಂಗಾಗಿ ನಮ್ಮ ಜನಗಳಿಗೆ ಈ ವೈದ್ಯಕೀಯ ವಿಚಾರಗಳನ್ನು ಅರ್ಥ ಆಗುವ ರೀತಿಯಲ್ಲಿ ಹೇಳುವಂಥ ಕೆಪಾಸಿಟಿನ ದೇವರು ನನಗೆ ಕೊಟ್ಟಿದ್ದಾನೆ. ಹಂಗಾಗಿ ನಾನು ಈ ವಿಚಾರಗಳ ಬಗ್ಗೆ ಮಾತ್ರ ನೋಡಿ. ಈ ಹೃದಯಕ್ಕೆ
ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಜನಗಳಿಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ಹೃದಯದ ಬಗ್ಗೆ 3 ಪದಗಳು ನಾವು, ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹಾರ್ಟ್ ಫೇಲ್ಯೂರ್ ಬೇರೆ. ಇವು 3 ಬೇರೆ ಬೇರೆ ಪದಗಳು. ಇದರೊಳಗೆ ಬಹಳ ಕಾಮನ್ ಆಗಿ ನಾವು ನೋಡುವಂಥದ್ದು ಹಾರ್ಟ್ ಅಟ್ಯಾಕ್. ಹಂಗಂದ್ರೆ ಏನು ಡಾಕ್ಟ್ರೆ? ವೆರಿ ಸಿಂಪಲ್ ಅಮ್ಮ. ನೋಡಿ, ನಮ್ಮ ದೇಹದಲ್ಲಿ 4.5 5 ಲೀಟ್ರ್ ರಕ್ತ ಯಾವಾಗಲೂ ಪಂಪ್ ಆಗ್ತಾನೆ ಇರುತ್ತೆ. ಪರಿಚಲನೆ ದೇಹದ ಎಲ್ಲ ಭಾಗಕ್ಕೂ ಹೋಗುತ್ತೆ, ವಾಪಸ್ ಬರುತ್ತೆ. ಇದನ್ನು ಪಂಪ್ ಮಾಡೋದೇ ನಮ್ಮ ಹೃದಯ. ಇಟ್ಸ್ ಎ ಪಂಪ್ ಇನ್ ಅವರ್ ಚೆಸ್ಟ್. ಈ ಬ್ಲಡ್ ಹೋಗುತ್ತಲ್ಲ, ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಬದುಕಬೇಕಾದ್ರೆ ಅದು ಗ್ಲೂಕೋಸ್ ಬೇಕು, ಆಕ್ಸಿಜನ್ ಬೇಕು. ಸೊ ಆರ್ಟೀರಿಯಲ್ ಬ್ಲಡ್ ಸಿಂಪಲ್. ನನ್ನ ಬೆರಳು ನೋಡಿ ಪಿಂಕ್ ಇದೆ, ಇದು ರಕ್ತ. ಇಲ್ಲೊಂದು ವೆಸಲ್ ಇದೆ, ಡಿಜಿಟಲ್ ವೆಸಲ್ ಅಂತೀವಿ. ಇಲ್ಲೊಂದು ಡಿಜಿಟಲ್ ವೆಸಲ್ ಇದೀವಿ. ಇದು ನನಗೆ ಗೊತ್ತಾಗುತ್ತೆ, ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಆದರೆ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತು, ನಾಡಿ ರೇಡಿಯಲ್ ಪಲ್ಸ್ ಅಂತೀವಿ. ಸೊ ಇದನ್ನು ಪಣ ಪಣ ಅಂತ ಹೊಡಿತಾ ಇದೆ ಅಂದರೆ ರಕ್ತ ಹೋಗ್ತಾ ಇದೆ ಅಂತ ಅರ್ಥ. ಅದಕ್ಕಿಂತ ಸ್ಮಾಲ್ ವೆಸಲ್ ಇಲ್ಲಿದೆ, ಬೇರೆಯವ್ರಿಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ನಾನು ನಿಮ್ಮ ಮುಂದೆ ಒಂದು ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಇಲ್ಲಿ ಹಾಕ್ಬಿಟ್ಟ ಅಂದರೆ 4 hours ಆದಮೇಲೆ ನನ್ನ ಪಿಂಕ್ ಆಗಿರೋ ಬೆರಳು ಕಪ್ಪಗಾಗುತ್ತೆ. ಇದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಗ್ಯಾಂಗ್ರೀನ್ ಅಂದರೆ ಸತ್ತೋಯ್ತು ಅಂತ ಅರ್ಥ. ಯಾಕೆ ಸತ್ತೋಯ್ತು ಅಂದರೆ ರಕ್ತನಾಳನ್ನು ಬ್ಲಾಕ್ ಮಾಡಿದರೆ ಈ ಭಾಗಕ್ಕೆ ಟಿಶ್ಯೂ ಅಂತೀವಿ ನಾವು. ಆಕ್ಸಿಜನ್ ಇಲ್ಲ, ಗ್ಲೂಕೋಸ್ ಇಲ್ಲ, ಸತ್ತೋಯ್ತು. ಎಷ್ಟು ಟೈಮ್ ತೊಗೊಳ್ತು? 4 hours. ಅದನ್ನೇ ನಾವು ಹೃದಯಕ್ಕೆ ಬರ್ತೀನಿ. ನಮ್ಮ ಹೃದಯ ನಮ್ಮ ಮುಷ್ಟಿ ಎಷ್ಟಿರುತ್ತಲ್ಲ, ಇಲ್ಲಿ ಹೆಂಗೆ ರಕ್ತನಾಳ ಇರುತ್ತಲ್ಲ, ಹೃದಯಕ್ಕೂ ಕೂಡ ರಕ್ತನಾಳಗಳಿರ್ತವೆ. ಅದನ್ನು ನಾವು ಕರೋನರಿ ಬ್ಲಡ್ ವೆಸಲ್ಸ್ ಅಂತೀವಿ ನಾವು. ಇದು ಡಿಜಿಟಲ್ ವೆಸಲ್ಲು, ಅದು ಕರೋನರಿ ವೆಸಲ್. ಬೈ ಚಾನ್ಸ್ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ನಿಮಗೆ ತೋರಿಸ್ದೆ, ಅಲ್ಲಿ ರಬ್ಬರ್ ಬ್ಯಾಂಡ್ ಅಲ್ಲ, ಈ ರಕ್ತನಾಳಗಳು ತುಕ್ಕಿಡಿತವೆ. ಯಾಕೆ ಹಿಡಿಯುತ್ತೆ ಅಂತ ಆಮೇಲೆ ಹೇಳ್ತೀನಿ. ಈ ರಕ್ತನಾಳ ಏನಾದರೂ ಇದ್ಕಿದ್ದಂಗೆ ಬ್ಲಾಕ್ ಆದರೆ ಹೃದಯದಲ್ಲಿ, ಅಷ್ಟಾಗಲ ಹೃದಯ ಸತ್ತೋಗುತ್ತೆ. ಎಷ್ಟೊತ್ತಿಗೆ ಸತ್ತೋಗುತ್ತೆ? 5 ನಿಮಿಷ. ಇಲ್ಲಿ ಯಾಕೆ ಅಷ್ಟೊತ್ತು ತೊಗೊಳ್ತು? ಇದು ಸ್ಕೆಲೆಟಲ್ ಮಸಲ್, ಇಂಪಾರ್ಟೆಂಟ್ ಮಸಲ್ ಅಲ್ಲ. ಆದರೆ ಇರುವುದು ಒಂದು ಹೃದಯ ಮನುಷ್ಯನಿಗೆ. ಆ ಮಾಂಸಖಂಡ ಇದೆಯಲ್ಲ, ಮಯೋಕಾರ್ಡಿಯಮ್ ಅಂತೀವಿ, ಎಷ್ಟು ಇಂಪಾರ್ಟೆಂಟ್ ಮಸಲ್ ಅಂದರೆ 5 ನಿಮಿಷ ಕೂಡ ಅದಕ್ಕೆ ಆಕ್ಸಿಜನ್ನು ಗ್ಲೂಕೋಸ್ ಇಲ್ದಿರೆ ಬದುಕಲಿಕ್ಕಾಗಲ್ಲ. ಅಂದಷ್ಟಾಗಲ್ಲ ಸತ್ತೋಗುತ್ತೆ. ಅದನ್ನು ನನ್ನ ಮೆಡಿಕಲ್ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ. MI, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಇದನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತೀವಿ. ಸೊ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ಹೃದಯಕ್ಕೆ 3 ರಕ್ತನಾಳಗಳಿರ್ತವೆ. ಅದೇನಾದರೂ ಬ್ಲಾಕ್ ಆದರೆ ಅಷ್ಟಾಗಲ ಹೃದಯ ಸತ್ತೋಗುತ್ತಲ್ಲ, ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ. ಈ ಹಾರ್ಟ್ ಅಟ್ಯಾಕ್ ಇಂದ ಮುಂಚೆ ಏನೆಲ್ಲ ಲಕ್ಷಣಗಳು ಬರುತ್ತೆ? ಅಂದರೆ ಹಾರ್ಟ್ ಅಟ್ಯಾಕ್ನ ನಾವು ತಡಿಬಹುದಾ? ಇಸ್ ಇಟ್ ಪಾಸಿಬಲ್? ನೀವು ಕೇಳಿದ ಪ್ರಶ್ನೆಗೆ ಇನ್ನು ಪೂರ್ತಿ ನಾನು ಆನ್ಸರ್ ಮಾಡಿಲ್ಲ. ಅದು ಹೇಳ್ಬಿಟ್ಟು ಯಾಕೆ ಯಂಗ್ಸ್ಟರ್ಸ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್. ನಾನು MBBS ಓದೋವಾಗೆ 65 ವರ್ಷದ ತಂದೆನ ಮಕ್ಕಳು ಕರ್ಕೊಂಬರೋರು ಹಾಸ್ಪಿಟ್ಲಿಗೆ. ಎದೆನೋವು ಬಂದಿದೆ ಡಾಕ್ಟ್ರೆ ನಮ್ಮ ಅಪ್ಪನಿಗೆ ಅಂತ. ಆದರೆ ಇವತ್ತು ರಿವರ್ಸ್ ಆಗಿದೆ. ತಂದೆಗಳು ಮಕ್ಕಳು ಕರ್ಕೊಂಡು. ಕಾರಣ ನೋಡಿ, ಮೊದಲ ಕಾಲದಲ್ಲಿ ತಂದೆ ಟೀಚರ್ ಆದರೆ ಅಥವಾ ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಅವ್ನು ರಿಟೈರ್ಡ್ ಆಗೋಷ್ಟೊತ್ತಿಗೆ ಒಂದು ಮನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋನು. ಆದರೆ ಇವತ್ತಿನ ಜನ್ರೇಷನ್ನು 30 ವರ್ಷಕ್ಕೆ ಅವನು ಮದುವೆ ಆಗೋದಕ್ಕೆ ಮೊದಲೇ ಬಂಗ್ಲೆ ಕಟ್ಟಬೇಕು, ಫಾಸ್ಟ್ ಕಾರ್ ತಗೋಬೇಕು, ಹುಡುಗಿನ ಇಂಪ್ರೆಸ್ ಮಾಡಬೇಕು. ಈ ಸ್ಟ್ರೆಸ್ ಇದೆಯಲ್ಲಮ್ಮ, ದಟ್ ಈಸ್ ದ ಡಿಫ್ರೆನ್ಸ್. ಹಳೆ ಜನ್ರೇಷನ್ನಲ್ಲಿ ಸ್ಟ್ರೆಸ್ ಕಡಿಮೆ ಇತ್ತು, ಹಾರ್ಟ್ ಆಗ್ತಿಲ್ಲ. ಸೊ ಆದ್ದರಿಂದ ನೀವು ಈಗ ಕೇಳಿದ ಪ್ರಶ್ನೆಗೆ ಪ್ರಿವೆನ್ಷನ್ ಏನು ಮಾಡಬೇಕು ಡಾಕ್ಟ್ರ್ ಅಂದರೆ ಸಾತ್ವಿಕ ಜೀವನ, ಒಳ್ಳೆಯ ಆಹಾರ, ಟೆನ್ಷನ್ ಇಲ್ದಿರೋ ಲೈಫು ಇದು. ಆ್ಯಂಡ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನಮ್ಮ ಸಾಕಷ್ಟು ಪರ್ಸನಲ್ ಟೆನ್ಷನ್ ಜೊತೆಗೆ ಸಾಮಾಜಿಕ ಟೆನ್ಷನ್ಗಳು. ಎಲ್ಲೋ ಒಂದು ಕಡೆ ಈ ಟ್ರಾಫಿಕ್ನ ನೀವು ಬೆಂಗಳೂರಿನಾಗ ಹೋಗ್ಬಿಟ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬೇಗ ಆಗುತ್ತೆ. ಯಾಕಂದರೆ ಅಷ್ಟು ಟೆನ್ಷನ್ನು. ಅದರಿಂದ ಹೃದಯಾಘಾತಕ್ಕೆ ಮೇನ್ ಕಾರಣಗಳು ಭಾಳ ಇಂಪಾರ್ಟೆಂಟು. ನಮ್ಮ ಕೊಲೆಸ್ಟ್ರಾಲ್. ಈ ಕೊಲೆಸ್ಟ್ರಾಲ್ ಬಗ್ಗೆ 2 ಮಾತು ಆಮೇಲೆ ಹೇಳ್ತೀನಿ ನಾನು. ತುಂಬ ಕೊಲೆಸ್ಟ್ರಾಲ್ ಯಾರಿಗಿರುತ್ತೆ ಅಂಥವ್ರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೆ 108 ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಲ್ಯಾಕ್ ಆಫ್ ಎಕ್ಸರ್ಸೈಸು, ನಿಮ್ಮ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇವೆಲ್ಲವೂ ಕೂಡ. ಸೊ ನೀವು ಹಾರ್ಟ್ ಅಟ್ಯಾಕ್ನ ತಪ್ಪಿಸ್ಕೊಳ್ಬೇಕು ಅಂದರೆ ದಯವಿಟ್ಟು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಿಮ್ಮ ವೆಯ್ಟ್, ಮಕ್ಕಳು ನೋಡಿ ಮೊದಲಿಗೆಲ್ಲ ಚೆಬ್ಬಿ ಆಗಿದ್ರೆ ಎಲ್ಲರೂ ಹಿಂಗೆ ಮಾಡಿ ಮಗ ಎಷ್ಟು ಚೆಬ್ಬಿ ಆಗಿದೆ ಅನ್ನೋ. ಇವತ್ತು ನಾನು ಹೇಳ್ತೀನಿ, ಅಮ್ಮ
ನಿಮ್ಮ ಮಕ್ಕಳು ಚೆಬ್ಬಿಯಾಗಿರಬಾರ್ದು. ಕೊಲೆಸ್ಟ್ರಾಲು 60 ವರ್ಷ ಆದಮೇಲೆ ಬರಲ್ಲ, ಚಿಕ್ಕ ವಯಸ್ಸಿನಿಂದನೇ ಶುರುವಾಗುತ್ತೆ. ಸೊ ಆದ್ದರಿಂದ ನಿಮ್ಮ ಮಕ್ಕಳನ್ನ ಆದಷ್ಟು ಸಣ್ಣ ಮಾಡಿ, ಅಂದರೆ ಮಕ್ಕಳನ್ನ ಆಡಕ್ಕೆ ಬಿಡಿ. ಇವತ್ತು ಏನಾಗಿದೆ ಗೊತ್ತಮ್ಮ, ಹಳೆ ಕಾಲದ ಮಕ್ಕಳು ಗೋಲಿ ಆಡೋರು, ಚಿಳ್ಳೆಕೊಳ್ಳ ಆಡೋರು, ಕಬಡ್ಡಿ ಆಡೋರು, ಹೋಗಿ ದನ ಬೇಯಿಸ್ಕೊಂಡು ಕುಣಿಯೋರು. ಇವತ್ತಿನ ಮಕ್ಕಳು ಮೊಬೈಲು, ಟಿ ವಿ ಮುಂದೆ ಕೂತಿರ್ತಾರೆ, ಎಲ್ಲರ ಕಡೆ ಮೊಬೈಲ್ ಇದೆ, ಮಕ್ಕಳು ಕೂಡ ಎಕ್ಸಸೈಸ್ ಮಾಡ್ತಿಲ್ಲ. ಅಂಡ್ ಹಳೆ ಕಾಲದಲ್ಲಿ ಮಕ್ಕಳು 6 ವರ್ಷದವರು ಸುಖವಾಗಿ ಆಟ ಆಡ್ಕೊಂಡಿರೋರು, ಯಾವ ಶಾಲೆನೂ ಇರ್ತಿಲ್ಲ. ಇವತ್ತು ಪುಟಾಣಿ ಪಾಪು ಹೋಮ್ವರ್ಕು, ಪ್ರೀ ಕೆಜಿ, ಸ್ಟ್ರೆಸ್ ಅಂಡ್ ಸ್ಟ್ರೈನು ನೋಡಿ ಅಲ್ಲಿಂದ ಶುರುವಾಗುತ್ತೆ. ಸೊ ಜನಸಾಮಾನ್ಯರಿಗೆ ಒಂದು ಅರಿವಿರಲಿ, ನಿಮ್ಮ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಸ್ ನಂಬರ್ 1 ಎನಿಮಿ. ಅದಾದಮೇಲೆ ಡೆಫಿನೆಟ್ಲಿ ಯಾರು ಸ್ಮೋಕ್ ಮಾಡ್ತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಅದರಿಂದ ಸ್ಮೋಕ್ ಮಾಡಬೇಡಿ. ಬೇರೆ ಕೆಲವರು ಹೇಳ್ತಾರೆ, ಡಾಕ್ಟರ್ ನಾನು ಸ್ಮೋಕೇ ಮಾಡಲ್ಲ, ಆದರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಡೆಲ್ಲಿ ಒಳಗೆ ಇವತ್ತು ಪೊಲ್ಯೂಷನ್ ಯಾವ ಮಟ್ಟಕ್ಕಿದೆ ಅಂದರೆ, ಇವನ್ ಬೆಂಗಳೂರು ಆ ಮಟ್ಟಕ್ಕಿದೆಯೋ ನಂಗೆ ಗೊತ್ತಿಲ್ಲ. ನೀವು ಡೆಲ್ಲಿ ಒಳಗೆ ದಿನನಿತ್ಯ ಓಡಾಡಿದರೆ ಈ ಪೊಲ್ಯೂಷನ್ ವೆಹಿಕಲ್ನಿಂದ ಬರೋ ಹೊಗೆ ಪೊಲ್ಯೂಷನ್ ಯಾವ ಮಟ್ಟಕ್ಕಿದೆ ಅಂದರೆ, ನೀವು ಬೀಡಿ ಸಿಗರೇಟ್ ಸೇದಿದ್ರು ಕೂಡ ನೀವು 8 ಸಿಗರೇಟ್ ಸೇದಿದಷ್ಟ ಪರಿಣಾಮ ನಿಮ್ಮ ಲಂಗ್ಸು, ಹೃದಯದ ಮೇಲೆ ಡೆಲ್ಲಿ ಒಳಗೆ ಬೀಳ್ತಾ ಇದೆ. ಅದೇ ರೀತಿ ಯಾವುದೇ ನೀವು ಮೇಜರ್ ಸಿಟಿಗೆ ಹೋದರೆ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು, ಸೊ ಪೊಲ್ಯೂಷನ್ ಆಫ್ ದಿ ಅಟ್ಮಾಸ್ಫಿಯರ್, ಏರ್ ಪೊಲ್ಯೂಷನ್, ವೆಹಿಕಲ್ ಇದರಿಂದ, ಸೊ ಇವೆಲ್ಲವನ್ನು ಕೂಡ. ಅದಕ್ಕೆ ನೀವು ಜಾಸ್ತಿ ದಿನ ಬದುಕಬೇಕು ಅಂದರೆ ಬೆಂಗಳೂರು ಬಿಡಿ, ಡೆಲ್ಲಿ ಬಿಡಿ, ಹಳ್ಳಿ ಒಳಗೆ ಹೋಗಿ ಒಂದು ದೊಡ್ಡ ಒಳ್ಳೆ ತೋಟ ಮಾಡಿಕೊಂಡು ಸುಖವಾಗಿರಿ, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಓಕೆ ಸರ್, ನಾನು ಅವಾಗಲೇ ಒಂದು ಕ್ವಶನ್ನ ಕೇಳಿದೆ ನಿಮಗೆ. ಈ ಹಾರ್ಟ್ ಅಟ್ಯಾಕ್ನ ನಾವು ತಡಲಿಕ್ಕೆ ಸಾಧ್ಯ ಇಲ್ವಾ? ಇಸ್ ಇಟ್ ಪಾಸಿಬಲ್? ಅಂದರೆ ಯಾವ್ದಾದ್ರು ಲಕ್ಷಣಗಳು ಬರುತ್ತಾ, ನಮಗೆ ಗೊತ್ತಾಗ್ತಿರತ್ತಾ, ಅಥವಾ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬರುವಂಥದ್ದು, ಅಥವಾ ಹೌ? ನೋಡಿ, ಹಾರ್ಟ್ ಅಟ್ಯಾಕ್ ಫಸ್ಟ್ ಟೈಮ್ ಆದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಅಂಥವ್ರನ್ನ ಉಳಿಯಲ್ಲ. ಮ್ಯಾಸಿವ್ ಅಂದರೆ ಏನು ಗೊತ್ತಮ್ಮ, ಹೃದಯಕ್ಕೆ 3 ರಕ್ತನಾಳಗಳಿರ್ತವೆ, ಒಂದು ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಂದರೆ ಚೆಸ್ಟ್ ಪೈನ್ ಬರುತ್ತೆ. ಹಾರ್ಟ್ ಅಟ್ಯಾಕಿನ ಲಕ್ಷಣಗಳು ಹೇಳ್ತೀನಿ ನಾನು. ಹೆಂಗಿರುತ್ತೆ ಅಂದರೆ, ಇದ್ಕಿದ್ದಂಗೆ ಎದೆ ಮೇಲೆ ಯಾರೋ ಕೂತು ತುಳಿದಂಗೆ ಇರುತ್ತೆ, ಹಗ್ಗ ಹಾಕಿ ಬಿಗದಂಗೆ ಇರುತ್ತೆ. ಯಾರಿಗೋ ಕೆಲವರಿಗೆ ಎದೆ ನೋವು ಬಂದು ಎಡ ಭುಜಕ್ಕೆ ಹರಿದಂಗೆ ಆಗುತ್ತೆ, ದವಡೆಗೆ ಹರಿದಂಗೆ ಆಗುತ್ತೆ. ಇವೆಲ್ಲವೂ ಒಂದು ಸಿಂಪಲ್ ಹಾರ್ಟ್ ಅಟ್ಯಾಕ್. ಸಿಂಪಲ್ ಅಂತ ನಾನು ಹೇಳಲ್ಲ, ಒಂದು ವೆಸಲ್ ಬ್ಲಾಕ್ ಆದಾಗೆ ಆಗುವ ಹಾರ್ಟ್ ಅಟ್ಯಾಕ್. ಯಾರಿಗಾದರೂ 3 ಬ್ಲಡ್ ವೆಸಲ್ಸ್ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಮ್ಯಾಸಿವ್ ಅಟ್ಯಾಕ್ ಅಂತೀವಿ. ಅವ್ರು ಉಳಿಯೋದಿಲ್ಲ, ಮನೆಯೊಳಗೆ ಸತ್ತು ಹೋಗ್ತಾರೆ. ಆದ್ದರಿಂದ ಯಾರಿಗಾದರೂ ಚೆಸ್ಟ್ ಪೈನ್ ಬಂದರೆ ನೀವು ಮಾಡಬೇಕಾದ ಇಮ್ಮಿಡಿಯೇಟ್ ಕೆಲಸ, ನಿಮ್ಮ ಮನೆಗೆ ಹತ್ತಿರ ಇರುವಂಥ ಒಂದು ಆಸ್ಪತ್ರೆಗೆ ಹೋಗುವಂಥದ್ದು. ಅದರೊಳಗಾಗಿ VIP ನಾನು ಹೇಳ್ತೀನಿ, ನಮ್ಮ ಪುನೀತ್ ಅಂತವರು ದಯವಿಟ್ಟು, ನಾನು VIP ಇದ್ದೀನಿ, ನಾನು ಪಾಶ್ 5 ಸ್ಟಾರ್ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ಭ್ರಮೆಯನ್ನು ಬಿಟ್ಟುಬಿಡ್ಬೇಕು ನೀವು. ಎಲ್ಲಿ ನಿಯರೆಸ್ಟ್ ಒಂದು ECG ಸಿಗೋ ಅಂಥ ಒಂದು ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಗೋಗಿ ಒಂದು ECG ಆದರೂ ಮಾಡಿದರೆ, ಅನೇಕ ಡ್ರಗ್ಸ್ ಇದ್ದಾವೆ ಇವತ್ತು. ಹಾರ್ಟ್ ಅಟ್ಯಾಕ್ನ ಆಗ್ತಾನೆ ಆಗಿರೋ ಕ್ಲಾಟನ್ನು ಡಿಸಾಲ್ವ್ ಮಾಡೋವಂಥ ಡ್ರಗ್ಸ್ ಇದ್ದಾವೆ, ಅದನ್ನು ಕೊಟ್ಟು ಅವ್ರನ್ನ ಬೇಕಾದ್ರೆ ಉಳಿಸ್ಬೋದು. ಸೊ ನೀವು ಪ್ರಿಕಾಷನ್ ಅಂದರೆ ಅಷ್ಟೇ. ನಿಮ್ಗೆ ಯಾವತ್ತು ಎದೆ ನೋವು ಬಂದರೆ, ಅದರೊಳಗೆ ನಾನು ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ. ಎಷ್ಟೋ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಕಂಪ್ಯಾರಿಸನ್ ಹೇಳ್ತೀವಿ ನಾವು. ಗ್ಯಾಸ್ಟ್ರೈಟಿಸ್ ಬಗ್ಗೆ ನಾನು ಇನ್ನೂ ವಿವರ ಆಮೇಲೆ ಕೊಡ್ತೀನಿ ನಾನು. ಎಷ್ಟೋ ಜನಕ್ಕೆ ಎದೆ ನೋವು ಬಂದಾಗೆ ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋತಾರೆ, ಇದೇನಿಲ್ಲ ಬಿಡು, ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೇ ಅಂತ. ಅವರೇ ಅನಾಸಿನ್ ತಗೊಳ್ಳೋದು, ಆಂಟಾಸಿಡ್ ತಗೊಳ್ಳೋದು ಮಾಡಿ ಪೋಸ್ಟ್ಪೋನ್ ಮಾಡ್ತಾರೆ. ದಯವಿಟ್ಟು ಇದನ್ನು ಮಾಡಬೇಡಿ. ಎಲ್ಲ ಗ್ಯಾಸ್ಟ್ರಿಕ್ಕು ಕೂಡ ಹಾರ್ಟ್ ಅಟ್ಯಾಕ್ ಆಗಲ್ಲ, ಎಲ್ಲ ಹಾರ್ಟ್ ಅಟ್ಯಾಕ್ನವ್ರಿಗೂ ಗ್ಯಾಸ್ಟ್ರಿಕ್ ಇರಲ್ಲ. ಆದರೆ ಏನಂದರೆ 100 ಜನ ನನಗೆ ಇದು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಜಯದೇವಾಗ ಹೋಗಿ ಅಲ್ಲಿ ECG ಮಾಡಿದ್ಮೇಲೆ 99 ಜನಕ್ಕೆ ನೀವು ಏನೂ ಇಲ್ಲ ಹೋಗು ಅಂತ ಕಳಿಸ್ತಾರೆ. ಅಟ್ಲೀಸ್ಟ್ ಒಂದು ಜೀವ ಆದರೂ ಉಳಿಯುತ್ತೆ. ಹೌದು ಡಾಕ್ಟರ್, ಇನ್ನೊಂದು ನಾನು ಕ್ವಶನ್ ಕೇಳಬೇಕು. ಈ ಗ್ಯಾಸ್ಟ್ರಿಕ್ ಎದೆ ನೋವುಗೂ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೇಕಿದ್ರೆ ಬರುವಂತ ಎದೆ ನೋವು ಏನಾದರೂ ಡಿಫ್ರೆನ್ಸ್ ಇರುತ್ತಾ? ಬಹಳ ಡಿಫ್ರೆನ್ಸ್ ಇರೋದಿಲ್ಲ. ನೋಡಿ, ಗ್ಯಾಸ್ಟ್ರಿಕ್ನೊಳಗೆ ಏನಾಗುತ್ತೆ ಅಂದರೆ ವೆರಿ ಸಿಂಪಲ್. ಅಪ್ಪರ್ ಅಬ್ಡಾಮಿನಲ್ ಪೇನ್, ನಮ್ಮ ಹೊಟ್ಟೆನ ನಾವು ಡಿವೈಡ್ ಮಾಡ್ತೀವಿ, ಮೇಲ್ಹೊಟ್ಟೆ ಕೆಳಹೊಟ್ಟೆ ಅಂತ. ಈ ಮೇಲ್ಹೊಟ್ಟೆಯಲ್ಲಿ ಒಂಥರ ನೋವು ಬರುತ್ತೆ, ಸಂಕಟ, ಉರಿ ಬರುತ್ತೆ. ಅದು ಯಾಕಂದರೆ ಆಸಿಡ್ ಇರುತ್ತೆ. ಈ ಆಸಿಡ್ ಮೇಲಕ್ಕೆ ಉಕ್ಕುತ್ತೆ, ನಾವು ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅಂತೀವಿ. ಈ ಆಸಿಡ್ ರಿಫ್ಲಕ್ಸ್ ಆದಾಗೆ ಅದು ಎಡಗಡೆ ಹೋದಾಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಅನಿಸುತ್ತೆ.
ಇವೆರಡೇ ಕನ್ಫ್ಯೂಷನ್ ಆಗೋದು. ಹೌದು. ಸೊ ಅದರಿಂದ ಇದರೊಳಗೆ ಯಾರಿಗೇ ಆಗಲಿ ಹೊಟ್ಟೆ ಉರಿ ಬಂದು ಎದೆ ಉರಿ ಬಂದು ಎಡಗಡೆ ಏನನ್ನ ಹೋದರೆ 2 ಕಾರಣ. ಇದು ಬರೀ ಗ್ಯಾಸ್ಟ್ರಿಕ್ ಇರ್ಬೋದು, ನೀವು ಇಲ್ಲ ಇದು ಹಾರ್ಟ್ ಅಟ್ಯಾಕ್ ಅಂತ ಎದುರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಉಳ್ಕೊಂಬತ್ತೀರಿ. ಆದರೆ ಇನ್ನೊಂದು ಕ್ಯಾಟಗರಿ ಇಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡಿ ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಹಾರ್ಟ್ ಅಟ್ಯಾಕು ಹಂಗೇ ಇರುತ್ತೆ. ಸೊ ಇಂಥವ್ರು ಏನಾದರೂ ಹೋಗಿ ತಾಳಪ್ಪ ಯಾಕೆ ರಿಸ್ಕು, ನಾನು ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ತೀನಿ ಅಂದರೆ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಖಂಡಿತ. ಇವತ್ತು ನೆನಪಿದೆಯಮ್ಮ, ವಸಂತ್ ಕುಮಾರ್ ಅಂತ ಮೈ ಓನ್ ಪೇಷಂಟ್, ವಿಜಯಪುರದಿಂದ ಬರೋರು. ಈ ವಾಸ್ ಎ ಟೀಚರ್. ಬಹಳ ಸಾರಿ ಬಂದು ನನ್ನ ಹತ್ರ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಆದರೆ ವೈದ್ಯನ ಹತ್ರ ಬಂದಾಗ ಡಯಾಗ್ನೋಸ್ ಹೆಂಗಾಗುತ್ತೆ ಅನ್ನೋದಕ್ಕೆ ಸಾಯಂಕಾಲ ಸ್ಕೂಲಿಂದ ಮನೆಗೂ ಹೋಗ್ದಿರಾ ಯಾಕೋ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅವನು ರಾಜಾಜಿನಗರದಲ್ಲಿರುವ ನನ್ನ ನರ್ಸಿಂಗ್ ಹೋಮ್ ಬರ್ತಾನೆ. ಬಂದಾಗೆ ನಾನು ನೋಡಿಬಿಟ್ಟು, ಡಾಕ್ಟ್ರೇ ಪ್ರತಿ ಸಾರಿ ಬಂದಾಗೂ ಹಿಂಗೆ ನಿಮ್ಮ ಹತ್ರ ಬರ್ತೀನಿ, ಇಲ್ಲೇ ಒಂಚೂರು ಮಲಗಿರ್ತೀನಿ, ನನಗೊಂದು ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಕೊಡಿ ಅಂತ. ನಾನೊಬ್ಬ ವೈದ್ಯನಾಗಿ ಅವನ ಮಾತನ್ನು ಕೇಳಿ ನಾಡಿ ನೋಡ್ತೀನಿ, ಯಾಕೋ ನಾಡಿ ಬರೋಬರಿ ಇಲ್ಲ, ಹಣೆ ಮೇಲೆ ಬೆವರ್ತಾವನೆ, ಯಾಕೋ ಬರೋಬರಿ ಇಲ್ಲ. ನಾನು ವಸಂತ, ನಾನು ಹೇಳ್ತೀನಿ ನೋಡು, ನಾನು ಸರ್ಜನ್, ನಾನು ECG ತೆಗೆ ಡಾಕ್ಟ್ರ್ ಅಲ್ಲ, ಯಾಕೋ ನನಗೆ ಡೌಟ್ ಬರ್ತಾ ಇದೆ, ನನ್ನ ಹಾಸ್ಪಿಟ್ಲಲ್ಲಿ ECG ಇಲ್ಲ, ಕಾವೇರಿ ಡಯಾಗ್ನೋಸ್ಟಿಕ್ ಬರ್ಕೊಡ್ತೀನಿ, ಹೋಗಿ ಒಂದು ECG ಮಾಡಿಸ್ಕೊಂಬಂದ್ಬಿಡು ಅಂತ. ಇಲ್ಲ ಸರ್ ನೀವೇನು ಹೆದರ್ಕೋತೀರಿ, ಎಷ್ಟು ಸಾರಿ ನನಗೆ ಇಂಜೆಕ್ಷನ್ ಕೊಟ್ಟಿದ್ದೀರಿ, ಕೊಡಿ ಅಂತ. ಕೊಡ್ತೀನಿ, ನಾನು ಬ್ಯುಸಿ ಆಗ್ತೀನಿ, ಪೇಷಂಟ್ ನೋಡ್ತೀನಿ, ಅವ್ನು ಮಲ್ಕೋತಾನೆ. ಅಮ್ಮ ಬೆಳಗ್ಗಿನ ಜಾವ ನಾನು ನಂದು ಮನೆಯಲ್ಲೇ ಇರೋದನ್ನು ಬೆಳಗ್ಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಈಸ್ ಪ್ರೊಫ್ಯೂಸ್ಲಿ ಸ್ವೆಟ್ಟಿಂಗ್. ಅವಾಗ ಕಳಿಸಿದರೆ ಈ ಹ್ಯಾಡ್ ಎ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಆ ಕಾವೇರಿಯಿಂದ ಅವರು ವ್ಯಾನ್ ಮಾಡಿ ರಾಮಯ್ಯ ಕಳಿಸ್ತಾರೆ ಕಾರ್ಡಿಯಾಲಜಿಗೆ, ದಾರಿ ಒಳಗೆ ಸತ್ತು ಹೋಗ್ತಾನೆ. ಈ ವಾಸ್ 46 year old. ಯಾಕೆ ಇವನು ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಒಬ್ಬ ವೈದ್ಯನ ಮಾತಿಗೆ ಯಾವತ್ತು ಬೆಲೆ ಜಾಸ್ತಿ. ನನ್ನ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ ವಸಂತ್ ಕುಮಾರ್ ಏನಾದರೂ ನನ್ನ ಮಾತನ್ನು ಕೇಳಿದರೆ ಇವತ್ತು ಜೀವಂತ ಇರ್ತಿದ್ದ. ಯಾಕೆಂದರೆ ಇವತ್ತು ಕರ್ನಾಟಕ TVಯಲ್ಲಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಈ ವಿಚಾರಗಳನ್ನ ಯಾಕೆ ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ, ಇದರಿಂದ ಸಾಕಷ್ಟು ಜನ ಉಳಿಸುವಂಥ ಕೆಪಾಸಿಟಿ ನಮ್ಮಿಬ್ಬರಿಗೂ ಇದೆ. ನಾನು ಯಾರಿಗಾನ ಭಾಷಣ ಹೊಡೆದ್ರೆ 100 ಜನಕ್ಕೆ ಕೇಳಿಸ್ಬೋದು. ಅಮ್ಮ ಮಾಧ್ಯಮದವ್ರು ಕರೆದಾಗ ನಾನು ಯಾಕೆ ಖುಷಿಯಿಂದ ಬರ್ತೀನಿ ಅಂದರೆ, ನಾನು ಆಡುವ ಮಾತುಗಳನ್ನ ಇಡೀ ಪ್ರಪಂಚಕ್ಕೆ ತಲುಪಿಸುವ ತಾಕತ್ತಿರೋದು ಮಾಧ್ಯಮಕ್ಕೆ. ಅದರಿಂದ ನನಗೆ ಭಾಳ ಎಲ್ಲೋ ಒಂದು ಕಡೆ ನಾನು ಕರೆದಾಗೆ ನನ್ನ ಫ್ರೆಂಡ್ ಹೆಸರೇ ಮಾಡ್ತೀನಿ ನಾನು, ಶಿವು ಕರೆದಾಗೆ, ಅದಕ್ಕೋಸ್ಕರ ಬಂದೆ ಅಮ್ಮ. ಸೊ ಇದು ಭಾಳ ಇಂಪಾರ್ಟೆಂಟ್ ಮೆಸೇಜು. ನೀವು ಕೇಳಿದಂಥ ಪ್ರಶ್ನೆ, ಗ್ಯಾಸ್ಟ್ರೈಟಿಸ್ಗೂ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇದೆ. ಸೊ ಆದ್ದರಿಂದ ದಯವಿಟ್ಟು ಗ್ಯಾಸ್ಟ್ರೈಟಿಸ್ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಹಾರ್ಟ್ ಅಟ್ಯಾಕ್ ಅಂತ ಹೆದರ್ಕೋಬೇಡಿ. ನೀವು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ನಿನ್ನ ಜೀವ ಉಳಿಸ್ಕೊಳ್ಳಿ. ಹೌದು, ಏನು ಕಳ್ಕೊಳ್ಳೋದಿಲ್ಲ, ಹೋಗಿ ಒಂದ್ಸಲ ECG ಮಾಡಿಸ್ಬಿಟ್ರೆ ಒಂದು ಧೈರ್ಯ ಇರುತ್ತೆ. ಹೌದು, ಹಂಗಾಗಿ